ಇನ್ನು ವಿಧಾನಸಭೆಯಲ್ಲಿ ಬಿಜೆಪಿಯ ಬಣ ಬಡಿದಾಟದ ಪ್ರಸ್ತಾಪ ಕೂಡ ಇವತ್ತಾಗಿದೆ. ನಿಮ್ಮಲ್ಲಿ ವೈಜೆಪಿನ ಅಥವಾ ಬಿಜೆಪಿನ ಮೊದಲು ಅದನ್ನ ನಿರ್ಧಾರ ಮಾಡಿ ಅಂತ ಹೇಳಿ ಆರ್ ಅಶೋಕ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಗಿ ತಿವಿದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಅಶೋಕ್ ಉತ್ತರ ಕೂಡ ಕೊಟ್ಟರು. ನೀವು ಸಿಎಂ ಕಡೆ ಹೋಗ್ತಿರೋ ಇಲ್ಲ ಡಿಸಿಎಂ ಕಡೆ ಹೋಗ್ತಿರೋ ಅನ್ನೋ ಪ್ರಶ್ನೆಯನ್ನ ಆರ್ ಅಶೋಕ್ ಮಾಡಿದ್ರು. ಮೊದಲು ಅದನ್ನ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಅವರು ಕೂಡ ತಿವಿದ್ರು. ಜೊತೆಗೆ ಆರ್ ಅಶೋಕ್ ಹಾಗೆ ನೀವೆಲ್ಲರೂ ಏನಾದರೂ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ನಂಬಿದ್ರೆ ಗೋವಿಂದ ಅಂತ ಹೇಳಿ ಕೂಡ ಒಂದು ಲೇವಡಿ ಮಾಡಿದ್ರು. ಅಶೋಕ್ ಈಗ ಅಲ್ಲ ಇನ್ನು ಹೇಳ್ಬೇಕಾಯ್ತು. ಅವ್ರ ಅಧ್ಯಕ್ಷತೆಯಲ್ಲೇ ಸರ್ಕಾರ ಬಂದಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಅನ್ನೋದು ಬಿಟ್ಬಿಟ್ರಿ. ಅಲ್ಲಿ ಏನು ಬಿಜೆಪಿನ ವೈಜೆಪಿನ ಬಿಜೆಪಿನ ಅದು ತೀರ್ಮಾನ ಮಾಡ್ಕೊಂಡ್ಬಿಡಿ. ಫಸ್ಟ್ ನಮ್ದು ಬಿಟ್ಬಿಡಿ, ನಮ್ದು ಪಾಡಿಗೆ ನಮ್ದು ನಡ್ಕೊಂಡು ಹೋಗ್ತದೆ. ನೀವಲ್ಲಿ ಒದ್ರೂ ಆಗಲ್ಲ, ಸತ್ರೂ ಆಗಲ್ಲ. ನಿಮ್ ಹೈಕಮಾಂಡ್ ನಿಮ್ ಮಾತು ಕೇಳೋರಲ್ಲ. ಈಗ 2 ದಿವಸ ಖರ್ಗೆ ಅವ್ರು ಇದ್ದಿದ್ದಿಲ್ಲ, ಚೆನ್ನಾಗಿ ನಡೆದಿತ್ತು. ಇವತ್ತು ಖರ್ಗೆ ಅವರು ಅಷ್ಟೇ. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮೋದಲ್ಲಿ ಇದ್ದೀರಾ. ಈಗ ಡಿ ಕೆ ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೋ, ನೀವು ತೀರ್ಮಾನ ಮಾಡ್ಕೊಳ್ಳಿ. ನೀವು ತೀರ್ಮಾನ ಮಾಡ್ಕೊಳ್ಳಿ. ಅಥವಾ ನಿಮ್ಮ ತಂದೆಯವ್ರನ್ನೇನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗಡೆ ಅವ್ರು ಬಂದ್ರು, ಹಂಗೇನ ನಾವು ಹುಟ್ಟತ್ತು. ಹುಷಾರಾಗಿರಿ ಶಿವಕುಮಾರ್ ಅವರೇ, ಹುಷಾರಾಗಿರಿ. ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ. ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಜಯೇಶ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಗಡೆ ಹೆಂಗ್ ಬಂದ್ರು ಹಂಗಾಗ್ಬೋದು. ಹುಷಾರಾಗಿರಿ. ಆಮೇಲೆ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಂಬ್ಕೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಅಶೋಕ್